ಇರಾನ್ನ ಸಂದಾಜ್ ಏರ್ಪೋರ್ಟ್ನಲ್ಲಿ MI-17 ಜಾಪರ್ ಅನ್ನು ಇಸ್ರೇಲ್ ಎಲ್ಲ ಹೊಡೆದೊಳಿಸಿದೆ. ಒಂದಿಷ್ಟೆಲ್ಲ ಹೊಡೆದಾಗ್ತಾ ಇದ್ದಾರೆ. ಕಳೆದ 21 ದಿನಗಳಿಂದಲೂ ಕೂಡ ಇರಾನ್ನ 7,000 ಕಡೆಗೆ ನಾವೆಲ್ಲ ದಾಳಿ ಮಾಡಿದ್ದೀವಿ ಅಂತ ಅಮೆರಿಕ ಹೇಳ್ಕೊಂಡಿದೆ. ಅವ್ರ ನಾಯಕನೆಲ್ಲ ಹೊಡೆದಾಕಿದ್ದೀವಿ ಅಂತ. 2003ರಂತೆ ಇದೇನು ದೀರ್ಘಕಾಲದ ಯುದ್ಧ ಏನಲ್ಲ, ನಮ್ಮ ನಿರ್ಧಾರದಂತೆ ಆದಷ್ಟು ಬೇಗ ಇದೆಲ್ಲ ಅಂತ್ಯ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಆ ಕಡೆಗೆ ಇಸ್ರೇಲ್ ಪರ ಕಾರ್ಯಾಚರಣೆಯನ್ನು ನಡೆದಿದೆ. ಆಮೇಲೆ ಅಲ್ಲಿ ಏನಾಗ್ತಾ ಇದೆ, ಕೆಲವರು ಯಾರ್ಯಾರು ಸಿಗ್ತಾ ಇದ್ದಾರೆ, ಅವ್ರ ಪರವಾಗಿರೋರು ಇವ್ರ ಪರವಾಗಿರೋರು ಅಂತೇಳಿ ಗೂಢಚಾರಿಗಳಂತೆಲ್ಲ ಹೊಡೆದಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಡೆಗೆ ಇರಾನ್ನಿಂದ ಅಣ್ವಸ್ತ್ರ ಬೆದರಿಕೆಯೂ ಇರಲಿಲ್ಲ ಅಂತ ಅಮೆರಿಕಾದ NCTಗೆ ರಾಜೀನಾಮೆ ಕೊಟ್ಟಿರುವಂಥ ಜೋ ಕೆಂಟ್ ಸ್ಫೋಟಕ್ಕೆ ಹೇಳಿಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇರಾನ್ ವಿರುದ್ಧದ ಮುಂದಿನ ಹಂತದ ಯುದ್ಧಕ್ಕಾಗಿ $200 ಮಿಲಿಯನ್ ಬಜೆಟ್ಗೆ ಅನುಮೋದನೆ ನೀಡುವಂತೆ ಶ್ವೇತಭವನಕ್ಕೆ ಅಮೆರಿಕಾದ ರಕ್ಷಣಾ ಇಲಾಖೆ ಮನವಿ ಮಾಡ್ತಾ ಇದೆ. ದುಡ್ಡಂತೂ ಸಿಕ್ಕಾಪಟ್ಟೆ ಹರಿದೋಗ್ತಾ ಇದೆ. ಈ ಕಡೆಗೆ 12 ಲಕ್ಷ ಕೋಟಿ ನಷ್ಟವಾಗ್ಬಿಟ್ಟಿದೆ ಶೇರ್ ಮಾರ್ಕೆಟಲ್ಲಿ. ಸೆನ್ಸೆಕ್ಸ್ 2,496 ಹಾಗೂ ನಿಫ್ಟಿ 775 ಅಂಕ ಕುಸಿತ ಕಂಡಿದೆ. ಇನ್ನೂ ಏನೇನು ಪರಿಸ್ಥಿತಿ ಆಗುತ್ತೋ. ಸರ್ಕಾರಿ ನೌಕರರ ವರ್ಗಾವಣೆಯಲ್ಲಿ ಸಿಎಂ ಹಸ್ತಕ್ಷೇಪಕ್ಕೆ ಹೈಕೋರ್ಟ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಗ್ರೂಪ್ ಬಿ ಅಥವಾ ಸಿ ಉದ್ಯೋಗಿಗಳ ವರ್ಗಾವಣೆ ವಿಚಾರದಲ್ಲಿ ಹೈಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದ್ದು, ಸಿಎಂಗೆ ನೌಕರರ ವರ್ಗಾವಣೆಗಿಂತ ಮಾಡಬೇಕಾದ ಉತ್ತಮ ಕೆಲಸಗಳಿದೆ. ಸರ್ಕಾರಿ ನೌಕರರ ವರ್ಗಾವಣೆ ವಿಚಾರ ಆಯಾ ಇಲಾಖೆಗೆ ಬಿಡಬೇಕು ಅಂತ ಪೀಠ ಅಭಿಪ್ರಾಯವನ್ನು ಪಟ್ಟಿದೆ. ಈ ಕಡೆಗೆ ರಾಜ್ಯದ ಬೈ ಎಲೆಕ್ಷನ್ ಉಪಚುನಾವಣೆ ವಿಚಾರದಲ್ಲಿ ಯುಗಾದಿ ದಿನದಂದೇ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಘೋಷಿಸಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ST ನಾಯಕ ಶ್ರೀನಿವಾಸ್ ದಾಸಕರಿಯಪ್ಪಗೆ ಟಿಕೆಟನ್ನು ಘೋಷಣೆಯನ್ನು ಮಾಡಿದೆ. ಬಾಗಲಕೋಟೆ ಕ್ಷೇತ್ರದಿಂದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವರನ್ನ ಕಣಕ್ಕಿಳಿಸಿದ್ದಾರೆ. ಈ ಹಿಂದೆ 3 ಬಾರಿ ಚರಂತಿಮಠ ಅವರು ಶಾಸಕರಾಗಿದ್ದರು, ಲಿಂಗಾಯತದ ಪ್ರಭಾವಿ ನಾಯಕರು. ಇನ್ನೊಂದೆಡೆ ದಾವಣಗೆರೆಯಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ತಂತ್ರ ಹೆಣೆದಿರುವಂಥ ಬಿಜೆಪಿ ನಿರೀಕ್ಷೆಯಂತೆ ಟಿಕೆಟ್ ಸಿಕ್ಕಿದ್ದಕ್ಕೆ ಇಬ್ಬರು ಅಭ್ಯರ್ಥಿಗಳು ಆ ಕುಟುಂಬಸ್ಥರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ 2 ಕ್ಷೇತ್ರಗಳ ಮಿನಿ ವಾರ್ಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ದಾವಣಗೆರೆಯಲ್ಲಿ 2 ಬಣಗಳಿದ್ರೂ ಕೂಡ ನಮಗೆ ಪಕ್ಷದ ಅಭ್ಯರ್ಥಿ ಗೆಲ್ಲೋದಷ್ಟೇ ಮುಖ್ಯ, ಹೈಕಮಾಂಡ್ ತೀರ್ಮಾನವೇ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ. ಕ್ಷೇತ್ರದಲ್ಲಿ 8 ಜನ ಆಕಾಂಕ್ಷಿಗಳಿದ್ದಾರೆ, ಎಲ್ಲರೂ ಕೆಲಸ ಮಾಡಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳಿದರು. ಇನ್ನು ಶಾಸಕ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ದಾವಣಗೆರೆ ಬಿಜೆಪಿ ಟಿಕೆಟ್ ಸಿದ್ದೇಶ್ವರ ಆಪ್ತರಿಗೆ ನೀಡಿದ್ದಾರೆ, ಆದರೆ ಇದೇ ಪಕ್ಕ ಅಲ್ಲ. ಕೊನೆ ಕ್ಷಣದಲ್ಲೇ ಟಿಕೆಟ್ ಬದಲಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಅಂತ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಕಗ್ಗಂಟಾಗಿ ಪರಿಣಮಿಸಿಬಿಟ್ಟಿದೆ. 136 ಸೀಟ್ ಗೆದ್ದಿರೋ ಪಕ್ಷ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಕುಟುಂಬ ಮತ್ತು ಮುಸ್ಲಿಂ ನಾಯಕರ ಮಧ್ಯೆ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ. ಇತ್ತ ಬಾಗಲಕೋಟೆಯಲ್ಲಿ HY ಮೇಟಿ ಕುಟುಂಬಕ್ಕೆ ಟಿಕೆಟ್ ಫೈನಲ್ ಆದರೂ ಕೂಡ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಗೊಂದಲ ಇದೆ. ಮೇಟಿ ಕುಟುಂಬದಲ್ಲೇನೇ ಈಗ ಟಿಕೆಟ್ಗಾಗಿ ಫೈಟ್ ಎಲ್ಲ ಇದೆ. ಟಿಕೆಟ್ ಗೊಂದಲದ ಬಗ್ಗೆ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2 ತಿಂಗಳ ಹಿಂದೆನೇ ಸರ್ವೆ ನಡೆಸಿ ಮಾಹಿತಿ ಎಲ್ಲ ಪಡ್ಕೊಂಡ್ಬಿಟ್ಟಿದ್ದೀವಿ. ಕುಟುಂಬಕ್ಕಿಂತ ಪಕ್ಷದ ತೀರ್ಮಾನ ಮುಖ್ಯ ಅಂದಿದ್ದಾರೆ. AICC ಜನರಲ್ ಸೆಕ್ರೆಟರಿ ಬರ್ತಾ ಇದ್ದಾರೆ, ನಾನು ಮತ್ತು CM ಸಹ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ ಹೇಳಿದವರಿಗೆ B ಫಾರ್ಮ್ ಕೊಡ್ತೀವಿ ಅಂದಿದ್ದಾರೆ. ಈ ಮಧ್ಯೆ ಸಚಿವ SS ಮಲ್ಲಿಕಾರ್ಜುನ್ ಮಾತಾಡಿ, ನಾಳೆ ಬೆಂಗಳೂರಿನಲ್ಲಿ ಉಸ್ತುವಾರಿ ಮೀಟಿಂಗ್ ಇದೆ, ಶನಿವಾರ ಟಿಕೆಟ್ ಅನೌನ್ಸ್ ಆಗುವ ನಿರೀಕ್ಷೆ ಇದೆ, ನಮ್ಮ ಅಭ್ಯರ್ಥಿ ಯಾರೇ ಆದರೂ ಕೂಡ ಗೆಲ್ಲಿಸೋ ಕೆಲಸ ಮಾಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ದೇಶಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ಕೋಲ್ಕತ್ತಾದ RG-ಕರ್ ಆಸ್ಪತ್ರೆಯ ಟ್ರೈನಿಂಗ್ ಡಾಕ್ಟರ್ ಗ್ಯಾಂಗ್ರೇಪ್ ಕೇಸ್ ಪ್ರಕರಣ ಪಶ್ಚಿಮ ಬಂಗಾಳ ಎಲೆಕ್ಷನ್ನಲ್ಲಿ ಸದ್ದು ಮಾಡ್ತಾ ಇದೆ. ಸಂತ್ರಸ್ತೆಯ ತಾಯಿ ಬಿಜೆಪಿಯಿಂದ ವಿಧಾನಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಬಿಜೆಪಿಯಿಂದ ಈ ಮೊದಲು ನನಗೆ ಟಿಕೆಟ್ ಆಫರ್ ಬಂದಿತ್ತು, ಆ ಸಮಯದಲ್ಲಿ ಮಾನಸಿಕವಾಗಿ ರಾಜಕೀಯಕ್ಕೆ ಬರೋಕ್ಕೆ ಸಿದ್ಧತೆ ಇರಲಿಲ್ಲ, ಈಗ ಸ್ಪರ್ಧೆ ಮಾಡೋದಕ್ಕೆ ಆಸಕ್ತಿ ಇದೆ. ಕಾರಣ TMC ಸರ್ಕಾರ ಹಾಗೂ ಹೋಮ್ ಮಿನಿಸ್ಟರ್ ಅನ್ನ ಕಿತ್ತೊಗೆಯೋದು ನನ್ನ ಮುಖ್ಯ ಉದ್ದೇಶ ಅಂತ ಹೇಳಿದ್ದಾರೆ. ರಾಜ್ಯದ ಹಲವೆಡೆ 3-4 ದಿನಗಳಿಂದಲೂ ಕೂಡ ಭಾರಿ ಪ್ರಮಾಣದಲ್ಲೆಲ್ಲ ಮಳೆ ಆಗ್ತಾ ಇದೆ. ಹಲವು ಕಡೆಗಳೆಲ್ಲ ಆಲಿಕಲ್ಲು ಮಳೆ ಆಗಿದೆ. ಅದರಿಂದಾಗಿ ಅನೇಕ ನಷ್ಟ ಆಗ್ಬಿಟ್ಟಿದೆ. ಈಗ ಪಾಪ ಬೆಳೆ ಎಲ್ಲ ನಷ್ಟ ಆಗ್ಬಿಟ್ಟು ರೈತರು ಪರಿಹಾರ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಮಗದೊಂದು ಕಡೆಗೆ ಇನ್ನೂ 2 ದಿನ ಭಾರಿ ಮಳೆ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮಧ್ಯೆ 1,000 ಕಿಲೋಮೀಟರ್ವರೆಗೂ ಕೂಡ ಮಳೆ ಮೋಡ ಆವರಿಸಿದೆ ಪಾಕಿಸ್ತಾನ ಅಫ್ಘಾನಿಸ್ತಾನ ದಾಟಿ. ಸೊ ಹಾಗಾಗಿ ಇನ್ನೊಂದಿಷ್ಟು ಆತಂಕ ಅಂತಿದ್ದಾರೆ. KD ಸಿನಿಮಾದ ಸರ್ಸೆ ಸೆರಗ ಹಾಡು ಭಾರಿ ವಿವಾದಕ್ಕೆ ಈಡಾದ ಬೆನ್ನಲ್ಲೇ ಗಾಯಕಿ ಮಂಗ್ಲಿ ಅಭಿಮಾನಿಗಳಲ್ಲಿ ಕ್ಷಮೆಯಾಚಿಸಿದ್ದಾರೆ. ಹೊಸದಾಗಿ ಹಾಡಾಡಿ ಅದನ್ನ ಮತ್ತೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇತ್ತ ಸಿನಿಮಾ ತಂಡಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗ ನೋಟಿಸ್ ಅನ್ನು ಕೊಟ್ಟಿದ್ದು ಮಾರ್ಚ್ 24ರಂದು ವಿಚಾರಣೆಗೆ ಬರಬೇಕು ಅಂತ ಸೂಚಿಸಿದೆ. ಕೆಲವು ಜಾಗಗಳಲ್ಲಿ ಅದರದೇ ಆದಂಥ ನಿಯಮಗಳಿರುತ್ತೆ. ಈ ನಮ್ಮ ಮೆಟ್ರೋದಲ್ಲೂ ಕೂಡ ಒಂದಿಷ್ಟು ನಿಯಮಗಳಿದೆ. ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿ ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಒಂದು ಯುವತಿಯರ ಗುಂಪೊಂದು ಮೆಟ್ರೋದಲ್ಲಿ ಬರಬೇಕಾದ್ರೆ ಮೊನ್ನೆ ಭಾನುವಾರ ಮೆಟ್ರೋದಲ್ಲೇ ಕುತ್ಕೊಂಡ್ಬಿಟ್ಟು ಹಾಡು ಹಾಡಿದ್ದಾರೆ. ಯಾರೋ ಒಬ್ಬರು ವಿಡಿಯೋ ಮಾಡಿಬಿಟ್ಟು ಟ್ಯಾಗ್ ಮಾಡಿದ್ದಾರೆ. ಈಗ ಅದ್ರ ಮೇಲೆ ಕ್ರಮ ತಗೊಳ್ಳಿ ಅಂದಿದ್ದಾರೆ. ಕೇಸ್ ಕೂಡ ಆಗಿದೆ. ಯಾವ ರೀತಿ ಕ್ರಮ ತಗೊಳ್ತಾರೋ ನೋಡಬೇಕಾಗಿದೆ.
ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ 2,929 ಕೋಟಿ ವಂಚನೆ ಪ್ರಕರಣ ಸಂಬಂಧ ಇವತ್ತು ಉದ್ಯಮಿ ಅನಿಲ್ ಅಂಬಾನಿಗೆ ಸಿಬಿಐ 7 ತಾಸು ವಿಚಾರಣೆಯನ್ನು ನಡೆಸಿದೆ. ನಾಳೆ ಕೂಡ ವಿಚಾರಣೆಗೆ ಬರುವಂತೆ ಸೂಚಿಸಿದೆ. ಬೆಂಗಳೂರಿನ ಡಿಜೆ ಹಳ್ಳಿ ಅಬ್ಬಾಬಾಬಾ, ಡಿಜೆ ಹಳ್ಳಿ ಕೆಜೆ ಹಳ್ಳಿ ಏನೇನು ಬರ್ತಾವ್ರಿ. ಅಪ್ರಾಪ್ತಿಯ ಕೊಲೆಯಾಗಿ 2 ದಿನ ಆಯಿತು, ಇನ್ನೂ ಕೂಡ ಆರೋಪಿಯ ಸುಳಿವಿಲ್ಲ ಅಂತೆ. ಭಾವಿ ಪತ್ನಿಯ ಮೇಲೆ ಅನುಮಾನದಿಂದ ಕೊಲೆ ಮಾಡಿರುವಂಥ ಶಂಕೆ ಅಂತಿದ್ದಾರೆ. ಆರೋಪಿ ಶವೀಲ್ ಮತ್ತು ಮೃತ ಜೋಯಾಗೆ 2025 ಜೂನಲ್ಲಿ ನಿಶ್ಚಿತಾರ್ಥ ಆಗಿತ್ತು. ಕೋಲಾರದಲ್ಲಿ ವಾಸವಾಗಿದ್ಲು ಜೋಯಾ. ರಂಜಾನ್ ಹಬ್ಬದ ಪ್ರಯುಕ್ತ ಬೆಂಗಳೂರಿಗೆ ಸಂಬಂಧಿಕರ ಮನೆಗೆ ಬಂದಿರ್ತಾಳೆ. ಈ ಟೈಮಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರದ್ದೇ ಒಂದು ಯಾವುದೋ ಹಾಳು ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಸಾಯಿಸಿ ಬಂದಿರ್ತಾನೆ.